ಇವತ್ತು ಸಾವ್ಕಾರ ಮನೆಗೆ ಹೋಗೋಕ್ಕಾಗಲಿಲ್ಲ. ನಮಸ್ಕಾರ ಸಮಸ್ತ ವೀಕ್ಷಕರಿಗೆ. ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮಡಿಬೇಡಿ. ತುಂಬ ಜನ ವೀಡಿಯೋ ನೋಡ್ತಾ ಇದ್ದೀರಾ ಬಟ್ ಸಬ್ಸ್ಕ್ರೈಬ್ ಮಾಡ್ತಿಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಕೆಲಸ ಏನಿದೆ ಇವತ್ತು? ಅಪ್ಪ ಇವತ್ತು ಹೊರಗೆ ಹೋಗೋಣಿದ್ದ. ಗೌರಿ ಅಜ್ಜಿ ಏನಾರು ಬೇಕಿತ್ತಾನ? ಯಾಕೋ ಭಾಳ ತಲೆ ಸಿಡಿಯಾಕತೈತಿ. ಒಂದು ಕಪ್ ಚಾ ಕೊಡ್ತೀನ? ಹ್ಞೂ ಅಜ್ಜಿ ಕೊಡ್ತೀನಿ. ಅಂಜಲಿ ಎಲ್ಲಿದ? ಕಾವೇರಿ ಎಲ್ಲಿದ? ಹೊರಗೆ ಆಡಕತ್ತಾರ ಅಜ್ಜಿ. ಅದೇನ ಸಾಲಿದಕ್ಕೆ ಇದನ್ನು ಮಾಡಿಸ್ಬೇಕಿಲ್ವಾ ಹೋಮ್ವರ್ಕ್? ಹ್ಞೂ ಅಜ್ಜಿ ಮಾಡಿಸ್ತೀನಿ. ಈಗ ಅಜ್ಜಿ ತಗೋ ಕುಡಿ. ಯವ್ವ ಚಲೋ ಆತವಾ. ಅಜ್ಜಿ ನಿಮ್ಗೊಂದು ವಿಷಯ ಗೊತ್ತಾ? ಈ ವರ್ಷ ಜಾತ್ರೆ ಮಾಡ್ತಾರಂತ ದೇವಿದು. ಅಯ್ಯೋ ಹೌದಾ? ಈ ವರ್ಷ ನಮಗೂ ಬಂತನ? ಹ್ಞೂ ಅಜ್ಜಿ, ಅದಕ್ಕೆ ಸಾವ್ಕಾರ ಮನೆ ಸಂಭ್ರಮ ನೋಡೋ ಹಂಗಿಲ್ಲ ಈಗ. ವಾ ಭಾಳ ಚಲೋ ಆತು ಬಿಡುವ. ಭಾಳ ವರ್ಷ ಆಗಿತ್ತು ನಮ್ಮೂರು ಜಾತ್ರೆ ನೋಡ್ಲಾರ್ದು. ಈ ವರ್ಷ ನೋಡೋಣ. ದೇವಿ ಜಾತ್ರೆ ಆತಂದ್ರೆ ನಮ್ಮೂರಾಗ ಮಳೆ ಬೆಳೆ ಎಲ್ಲ ಚಲೋ ಆಗುತ್ತೆ. ಇಲ್ಲಾಂದ್ರೆ ಬರೀ ದನಕರುಗಳು ಸಾಯೋದು, ಇಲ್ಲ ಮನುಷ್ಯರಿಗೆ ರೋಗ ಬರೋದು ಇದಾಗತ್ತೆ ಬರೀ. ಭಾಳ ಚಲೋ ಆತು ನೋಡು. ಚಲೋ ಸುದ್ದಿ ಹೇಳಿದ್ವಿ ಇವತ್ತು. ಅಂದರೆ ಸಾವ್ಕಾರ ಇವತ್ತು ಪಕ್ಕದೂರಿಗೆ ಹೋಗಿ ಮಾತಾಡ್ಕೊಂಡು ಬರ್ತೀನಿ ಅಂತ ಹೋದ್ರು. ಏನು ಪಕ್ಕದೂರಿಗೆ ಹೋದ್ರಾ? ಹ್ಞೂ ಅಜ್ಜಿ. ಈಗ ನಿಮ್ಮ ಅವ್ವ ನೂರದ. ಅಯ್ಯ ಹೌದಾ? ಹಂಗಾರೆ ಮಾಮ ಅದವ್ರಾಗಿರ್ತಾನ? ಹ್ಞೂ ಅದವ್ರಾಗಿರ್ತಾನವ. ಹಂಗಾರೆ ನಾವು ಹೋಗಿ ನೋಡ್ಕೊಂಡು ಬರ್ಬೋದು? ಬೇಡವಾ ತಾಯಿ ಬೇಡ. ಮಾಮ ಮೊದ್ಲ ನಮ್ಮ ಮೇಲೆ ಭಾಳ ಸಿಟ್ಟವನ. ನಾವೇನಾರು ಹೋದ್ವಿ ಅಂದ್ರೆ ಹಿರಿದು ಮುಕ್ತನವ. ಅವ್ರ ಮಾಮ ಅಷ್ಟೇ ಅಲ್ಲ, ನಿಮ್ಮ ಸಾವ್ಕಾರದಲ್ಲ ಸಾವ್ಕಾರನ ತಂಗಿನ ಅದವ್ರಿಗೆ ಕೊಟ್ಟಾರ. ಅದವ್ರಿಗೆ ಕೊಟ್ಟಾರೇನ? ಫಸ್ಟ್ ಅವ್ರ ತಂಗಿನ ಮದುವೆ ಆಗೈತಿ, ಆಮೇಲೆ ಇವ್ರದಾಗೈತಿ. ಅದೇನೋ ಅವ್ರ ನಡುವೆ ಜಗಳ ಆಗಿ ಮನೆ ಬಿಟ್ಟು ಹೊರಗೆ ಬಂದಾರ ಇವರು. ಹೌದನ? ಅಲ್ಲಿ ಅವರು ಜಗಳ ಮಾಡ್ಯಾರನ? ನೋಡವ ಆ ಊರು ಸ್ವಲ್ಪ ಬೆರ್ಕಿ ಊರು ಅದ. ಅವರು ನಾವು ಬೆರ್ಕಿ ಊರು ಅಂತ ಅವ್ರಿಗೆ ಅಂತೀವಿ, ಅವರು ನಮ್ಮೂರು ಬೆರ್ಕಿ ಊರು ಅಂತ ಅವ್ರು ಅಂತಾರೆ. ಹಿಂಗೆ ನೋಡಜ್ಜಿ ಕುಂತು ನಾವು ಮಾತಾಡ್ಲಿಕ್ಕಂದ್ರೆ ಬಗ್ಗೆನ ಹರಿಯಂಗಿಲ್ಲ ಅವು. ನೀ ಹೇಳೋದು ಕರೆ ಐತಿವ. ಏನು ಸಂಧಾನ ಮಾಡಕ್ಕೆವ ನೀನು? ಹೇಗೆ ಕೆಲಸ ಮಾಡಂಗಿಲ್ಲ ಚಿಕ್ಕಮ್ಮ? ಏನು ಕೆಲಸ ಅಮ್ಮ? ನಾ ಏನು ಹೇಳೋಗಿದ್ದೆ ನಿನ್ನ ಕೆಲಸ? ಏನು ಚಿಕ್ಕಮ್ಮ? ಅದು ಕೋಣಿ ಕಸ ಹೊಡಿ ಅಂತ ಹೇಳಿದ್ನಿಲ್ಲ ನನಗೆ. ಅದೆಲ್ಲ ಧೂಳು ಹಿಡಿದೈತಿ, ಅದನ್ನೆಲ್ಲ ಧೂಳ ಬಿಡಿಸ್ ಅಂತ ಹೇಳಿದ್ನಿಲ್ಲ. ಹೌದಲ್ಲ ಚಿಕ್ಕಮ್ಮ? ಸಾರಿ ಚಿಕ್ಕಮ್ಮ, ಆಮೇಲೆ ಮಾಡ್ತೀನಿ. ಸಾವ್ಕಾರ ಮನೆಗೆ ಯಾಕೆ ಹೋಗಿಲ್ಲ? 2 ದಿನ ಆಯ್ತು. ಹೋಗ್ಬೇಕು ಚಿಕ್ಕಮ್ಮ, ಹೋಗ್ತೀನಿ. ಹೋಗು. ಆಮೇಲೆ ನಾ ರೊಕ್ಕ ಕೇಳಿದ್ನಲ್ಲ ಕೊಟ್ಟೆನ? ಕೇಳಿನ ಚಿಕ್ಕಮ್ಮ, ಅವ್ರಿಗೆ ಕೊಡ್ತೀನಿ ಅಂದಾರ. ಏನು ರೊಕ್ಕ? ಎದು ರೊಕ್ಕ? ಅಯ್ಯ ಅದು ಸಿಕ್ಕಾಕೊಂಡ್ಲೆ. ಏನು ಅದು? ಅಲ್ರಿ ಅದು ಗೊಂಜಾಳ ರೊಕ್ಕ ಎಲ್ಲಿ ಇಟ್ಟಿರಿ ಅಂತ ಕೇಳಕತ್ತಿದ್ದೆ. ನಿಮ್ಮ ಕೈಯಾಗ ತಂದು ಕೊಟ್ಟಿದ್ದಲ್ಲ. ಹೌದಲ್ಲ, ಮರ್ತ ಬಿಟ್ಟೆ ನೋಡು. ಸರಿ ಹಂಗಾರ ನಾನು ತೊಗೊಂಡ್ಬರ್ತೀನಿ. ಗೌರಿ ರೆಡಿ ಆಗಿರುವ. ಎಲ್ಲದ ತಂಗಿಯಾರು ಇಬ್ರು ಕರ್ಕೊಂಡ್ಬರೋ ಹೋಗು. ಇವತ್ತು ಇದಕ್ಕೆ ಇನ್ನೊಬ್ಬರಿಗೆ ಅರ್ಬಿ ತೊಗೊಂಬರೋಣ. ಅಲ್ರಿ ಈಗ ಕರಿವಿ ಏನೈತೆ ಹಬ್ಬ? ಅಲ್ರಿ ನಿಮ್ಮ ಕಡೆ ಎಲ್ಲದ ದುಡ್ಡು? ನೋಡುವ, ಹಬ್ಬ ಹರಿದಿನ ಬೇಕಂತ ಹೇಳಂಗಿಲ್ಲ. ಅರ್ಬಿ ತೊಗೋಬೇಕು ಅನ್ಸಿದ ತೊಗೊಂಡ್ಬರ್ಬೇಕು. ಜಾಸ್ತಿ ಇದನ್ನು ಮಾಡೋಂಗಿಲ್ಲ ಫೋರ್ಸ್. ಈಗ ನೋಡು, ನನಗರ ಅರ್ಬಿ ತೊಗೋಬೇಕು ಅನ್ಸೈತಿ. ನನ್ನ ಮಕ್ಕಳಿಗೆ ಅಬಿಗೂ ಕಳಿಸು, ಮಂಜುಳಾ ಕಳಿಸು, ಅವ್ರಿಗೆ ತೊಗೊತೀನಿ. ಈಗ ಗೌರಿ ಮತ್ತು ಕಾವ್ಯ, ಅಂಜಲಿ ಅವರೆಲ್ಲ ಸ್ಕೂಲಿಗೆ ಹೊಂಟಾರಿಲ್ಲ. ಎಲ್ಲಿದಾವ ಅರ್ಬಿ ಹೋಗಕ್ಕೆ? ಹಳೆ ಅರ್ಬಿನ ಹಾಕೊಂಡು ಹೋಗ್ಕೋ. ಹೊಸ ಅರ್ಬಿ ಕೊಡಿಸ್ತೀನಿ. ರೊಕ್ಕ ಎಲ್ಲದಾರ ನಿಮ್ಮ ಕಡೆ? ರೊಕ್ಕಿಲ್ಲ ಅಂದ್ರೆ ಏನಾಯ್ತು? ಅಂಗಡಿ ಬರ್ತೀನಿ, ಮುಂದಿನ ವಾರ ಕೊಡ್ತೀನಿ. ಹೆಂಗಾರು ಸಫರ್ ಕೊಡ್ತಾರ. ಈಗ ಅದೇ ಅರ್ಬಿ ಹಾಕೊಂಡು ಹೋಗ್ಬೇಕನ? ಅಲ್ರಿ ರೊಕ್ಕ ಇದ್ರೆ ಕೊಡಿಸಿದ್ರೆ ಚಂದ. ರೊಕ್ಕ ಇಲ್ಲಾರ್ದ ಹೋಗಿ ಸಾಲ ಮಾಡೋದು ಯಾಕೆ ಬೇಕು? ಯಾಕಂದ್ರೆ ನೀ ಯಾವತ್ತೂ ಸಾಲನ ಮಾಡಿಲ್ಲ. ರೇಷನ್ ಅಂಗಡಿ ಸಾಲ ಮಾಡಿ ಬಂದಿಲ್ಲ 8,000 ರೂಪಾಯಿ. ಅದನ್ನ ಕಟ್ತೀನಿಲ್ಲ, ಎಲ್ಲನೂ ಸಾಲ ಕಟ್ಟಾಕತ್ತೀನಿಲ್ಲ. ಮತ್ತೆ ನಿನ್ನಿಂದ ತಗೋ ಮಗ, ಹಿಂಗೆ ತಗೋ. ಅದು ಹಂಗಲ್ರಿ, ಅದು ಅಲ್ದ ಜಾತ್ರೆನೂ ನೇಮಿಸ್ಯಾರಲ್ಲ, ಅದಕ್ಕೆ ಅವಾಗ ತೊಗೊಂಡ್ರತ್ತೆ ಎಲ್ಲರಿಗೂ. ಜಾತ್ರೆ ನಿಮ್ನ ನಾವು ಬರ್ತಾವೆ ಅವಾಗ ತೊಗೊಳ್ಳೋನು. ಈಗ ತೊಗೋಬೇಕನ್ಸತೈತಿ, ತೊಗೊಳಕತ್ತೀನಿ. ಸರಿ ರೀ ಹಂಗ. ಸರಿ ಅಲ್ಲ, ನೀನು ಬರ್ತಿದ್ರ ಬಾ. ಅವ್ರಿಬ್ರಿಗೆ ಯಾವ ನೋಡು, ಅವ್ರಿಬ್ರಿಗೆ ಏನು ತೊಗೊಂತಿ ತಗೋ. ಮೊನ್ನೆ ಅವ್ರಿಗೆ ಅಂತೂ ತಂದು ಕೊಟ್ಟಿನಿ, ಜಾತ್ರೆಗೆ ತೊಗೊಂಡ್ಬಂದು. ಈಗ ನಾನು ಇವ್ರಿಬ್ರಿಗೂ ಕೊಡ್ಸಾಕತ್ತೀನಿ. ನೀನು ಬರ್ತಿದ್ರ ಬಾ, ಇಲ್ಲ ಬಿಡು. ಸರಿ ರೀ. ಅವ್ರಿಗೆ ಕಲಮಿ ತಗೊಂಡ್ಬರ್ತೀನಿ, ರೆಡಿಯಾಗ. ಸರಿಯಪ್ಪ. ಅಲ್ಲಿ ಹೋಗಿ ಏನಾದರೂ 100 ರೂಪಾಯಿ ಜಾಸ್ತಿ ಏನಾದ್ರು ತುಟ್ಟಿ ತೊಗೊಂಡ್ರೆ ಅಂದ್ರೆ ನಿಮ್ಮನ್ನ ಕಾಲ ಮುರಿತೀನಿ ನಿಮ್ಮನ್ನ. ಮತ್ತೆ ಇಲ್ಲ ಅಮ್ಮ, ಡೈಲಿ ಹಾಕ್ಕೊಳಕ್ಕೆ ಅಷ್ಟೇ ತೊಗೊಂತೀನಿ. ಹಂಗವ ದಾರಿಗೆ ನಾನು ಬರ್ತೀನಿ. ಏನು ತೊಗೊಂತೀನಿ ನೋಡ್ತೀನಿ. ಅಲ್ಲಿ ಏನಾರು ಕಿತಾಪತಿ ಮಾಡಿದ್ದೀನಿ ನಿಮ್ಮ ಅಪ್ಪನ ಮುಂದೆ ಅಂದ್ರೆ ನೋಡೋಣ. ನನ್ನ ಬಗ್ಗೆ ಏನಾರು ಹೇಳಿ ಏನೋ ಮೊನ್ನೆ ಮತ್ತೆ ಇದಕ್ಕೆ ಹೋದಾಗ ಹೊಲಕ್ಕೆ ಹೋದಾಗ ಎಲ್ಲ ಚಿಕ್ಕಮ್ಮನ ಏನು ಹೇಳಿಲ್ಲ. ಚೋಟ್ ಮೆಣಸಿನ್ಕಾಯಿಗಳು ಏನಾರು ಹೇಳ್ತಾವೆ ಬರಲಿ ಅಂದ್ರೆ ಅವ್ರು ನಾಳೆ. ಚಿಕ್ಕಮ್ಮ ಅವರು ಏನು ಹೇಳಿಲ್ಲ ಚಿಕ್ಕಮ್ಮ. ಅಪ್ಪನ ಅಂಗಿ ಹಳಿದಾಗಿತ್ತಲ್ಲ, ಯಾಕೆ ಹೊಸದು ಹಾಕೋಬೇಕಿಲ್ಲ ಅಂದ. ಅದಕ್ಕೆ ನಾನು ಹೊಸವಿಲ್ಲ ಅಂದೆ. ಅದಕ್ಕೆ ಅವ್ರು ಅಂದರು ಹೊಸವಿಲ್ಲ ಅಂದೇನ. ಅಲ್ಲಿ ಗಂಟು ಕಟ್ಟಿಟ್ಟಿನಿಲ್ಲ ಈಕಿನು. ಅಂಜಲಿನ ಎಷ್ಟು ಕೊಂಡು ಗಂಟು ಕಟ್ಟಿಟ್ಟಿನಿ. ಅಂಜಲಿಗೆ ಹಾಕೊಳಕ್ಕೆ ಏನು ದಾಡವು? ಅಂಜಲಿಗೆ ಮತ್ತೆ ಈಕಿಗೆ ಕಾವ್ಯಾಗ. ಚಿಕ್ಕಮ್ಮ ಅವು ಸಣ್ಣ ಅಕ್ಕ ಭಾಳ. ಸಣ್ಣ ಆದ್ರೆ ಏನಕ್ಕತಿ? ಹಾಕೊಳಕ್ಕೆ ಏನು ದಾಡಿ ನಿಮಗೆ? ಮತ್ತೆ ಹೊಸ ಬೇಕಣ? ಬರೀ ರೊಕ್ಕ ನಿಮ್ಗೆ ಬಡಿದಾಗೈತಿ. ಬಾಯಿ ಮುಚ್ಕೊಂಡು ಹೋಗಿ ನಾನು ಕರೀಲಿ ಮಗನ್ನ. ಅತ್ತಿ ಕಿತಾಪತಿ ಮಾಡಿದ ನಿನ್ನೂ ಗೂಸ ಕೊಡ್ತೀನಿ. ಮತ್ತೆ ಕರಿ ಹಂಗೆ ಮುಚ್ಚು ಸಾಕು ಬಾಯಿ. ಹೋಗ್ತೀನಿ ನಾ ಈಗ. ಮಂಜುಳಾ ಅಭಿ ರೆಡಿಯಾಗಿ ಬರವಾ? ಗೌರಿ ನೋಡುವ, ಇದ ಸಿಕ್ಕಿದ ಚಾನ್ಸ್. ನಿಮಗೆ ಏನೇನು ಬೇಕು ಎಲ್ಲ ತಗೋರಿ. ಪ್ಯಾಂಟೀಸ್, ಆಮೇಲೆ ಅಂಗಿ ಚಡ್ಡಿ ಎಲ್ಲ ತಗೋರಿ. ಏನು ಅವ್ರಿಗೂ ಏನೇನು ಬೇಕು ತಗೋ. ಆಮೇಲೆ ಸ್ಕೂಲಿಗೆ ಹಾಕೊಂಡು ಹೋಗಕ್ಕೆ ಏನೇನು ಬೇಕು ಅವನು ತಗೋರುವ. ಸರಿ ಅಮ್ಮ. ಚಿಕ್ಕಮ್ಮಗ ಅಂಜಬೇಡ. ಅಕ್ಕಿ ನಿಮ್ಮ ಅಪ್ಪಿದ್ದಾಗ ನಿಮಗೆ ಏನೂ ಮಾಡಂಗಿಲ್ಲ. ನೀವು ಒಟ್ಟ ಅಂಜಕ್ಕೆ ಹೋಗ್ಬೇಡ. ಏನು? ಸರಿ ಚಿಕ್ಕಮ್ಮ. ಕಾವ್ಯ, ಮಂಜುಳಾ ಬಾ. ಅಕ್ಕ ಕರದಿ? ಹ್ಞೂನವ್ವ ಕರೆದೆ. ಹೋಗ ಕಾಲಮತಿ ತಗೊಂಡು ರೆಡಿಯಾಗ. ಹಂಗೆ ಮಾರ್ಕೆಟಿಗೆ ಹೋಗೋಣ. ಈ ಮಾರ್ಕೆಟಿಗೆ ಐಸ್ ಕ್ರೀಮ್ ಕೊಡಿಸ್ತಾ? ಐಸ್ ಕ್ರೀಮ್ ಅಲ್ಲವಾ, ನಿಮ್ಮಿಬ್ಬರಿಗೆ ಅಂಗಿ ಬೇಕಂದಿದ್ದೆಲ್ಲ ಅಪ್ಪಾಗ ಕೊಡಿಸ್ತಾನಂತ. ಹೌದಾ? ನಂಗೆ ಹಂಗಾರ ಹೊಸ ಅಂಗಿ ಬರ್ತಾವು. ಕಾಕ ನಂಗೆ ಜೀನ್ಸ್ ಪ್ಯಾಂಟ್ ಬೇಕು, ಆಮೇಲೆ ಫ್ರಾಕ್ ಬೇಕು. ಫ್ರಾಕ್ ಸರಿ ಅಪ್ಪನ ಮುಂದೆ ಹೇಳು. ಆಮೇಲೆ ಭಾಳ ಕಾಸ್ಟ್ಲಿ ತೊಗೋಬೇಡ. ಚಿಕ್ಕಮ್ಮ ಬೈದಾಳಿಗ. ನೋಡುವ, ನಿನ್ಗೆ ಏನು ಬೇಕು ತಗೋ. ಅಲ್ಲೇ ಅಂಜಬೇಡ. ನಿಂಗೆ ಏನು ಬೇಕು ಅದು ತೊಗೊಂಡು ಬಾ. ಸರಿ ಅಜ್ಜಿ. ನಿಮ್ಮ ಅಕ್ಕಗೂ ಅಂಜಬೇಡ, ನಿಮ್ಮ ಚಿಕ್ಕಮ್ಮಗೂ ಅಂಜಬೇಡ. ನಿನಗೆ ಎಂಥ ಅರಿವಿ ಬೇಕು ಅಂತ ಅರಿವಿ ತೊಗೊಂಡು ಬಾ. ಆಮೇಲೆ ಅಕ್ಕ ನಂಗೆ ಟೆಡ್ಡಿ ಬಿಯರ್ ಕೊಡಿಸಕ್ಕ. ಟೆಡ್ಡಿ ಬಿಯರ್ ಎಲ್ಲ ಬೇಡವ.
ಸುಮ್ಮನೆ ತೊಗೊಂಡು ಬಂದ್ರೆ ಮಂಜುಳಾ ನೀನು ಇಬ್ಬರು ಜಗಳ ಮಾಡ್ತೀರಿ. ಮತ್ತು ಇಬ್ಬರು ಜಗಳ ಬಿಡ್ಸಕ್ಕೆ ಮತ್ತು ಚಿಕ್ಕಮ್ಮ ಬೈತಾಳೆ. ಗೌರಿ ಆತನ ಹೋಗು ಅಂಜಲಿನ ಕರ್ಕೊಂಡ. ಎದಕ್ಕೆ ನೀ ಆ ಹುಡುಗರು ಅಂಜಿಸ್ತಿ? ಅವ್ರಿಗೆ ಏನು ಬೇಕೋ ತಗೊಳ್ಳಿ. ಹಂಗಲ್ಲ ಅಜ್ಜಿ, ಹಂಗೂ ಅಲ್ಲ ಹಿಂಗೂ ಅಲ್ಲ. ಹೋಗಿ ಅವ್ರಿಗೆ ಏನೇನು ಬೇಕು ಎಲ್ಲ ತಗೋ ಅಂತ ಹೇಳಕತ್ತೀನಿ. ಇಲ್ಲ ಬೇಕಿದ್ರೆ ನನ್ನ ಕಡೆ ರೊಕ್ಕದ ಕೊಡ್ತೀನಿ. ಬೇಡ ಅಜ್ಜಿ, ಇವಾಗ ಅಪ್ಪ ಕರ್ಕೊಂಡು ಹೊಂಟಾನ, ಅಪ್ಪ ಏನೇನು ಕೊಡಿಸ್ತಾನೆ ತೊಗೊತೀನಿ. ಮತ್ತು ಯಾವಾಗಾರ ಬೇಕಂದ್ರೆ ಇಸ್ಕೊತೀನಿ. ಈಗ ಪೆನ್ಸಿಲ್ ಇಲ್ಲ, ಬುಕ್ ಇಲ್ಲ, ಹೋಗಿ ಬೇಕಾದಾಗ ಇಸ್ಕೊತೀನಿ. ಸರಿನವ, ನಿಂಗೆ ಯಾವಾಗ ಬೇಕು ಹೇಳು. ನಂದು 2,000 ರೂಪಾಯಿ ಬರ್ತೈತಿ ತಿಂಗಳ. ಆಮೇಲೆ 1,000 ರೂಪಾಯಿ ಇದಕ್ಕೆ ಬರ್ತೈತಿ, ಪೆನ್ಷನ್ ಬರ್ತೈತಿ. ನನ್ನ ಅಕೌಂಟ್ನಾಗ ರೊಕ್ಕದಾವು. ಏನು ಯೋಚನೆ ಮಾಡಬೇಡ. ನಾನೊಂದು ಹೆಬ್ಬಟ್ಟು ಕೊಟ್ಟನೆ ಅಂದ್ರೆ ರೊಕ್ಕ ಬರ್ತಾವ ನಂಗೆ. ಸರಿ ಅಜ್ಜಿ. ಅಲ್ಲೇ ನಿನಗಂತ ಬಂಗಾರ ಮಾಡಿಟ್ಟಿನಿ. ನಾನು ಹಳೇ ಕಾಲದ್ದು ಬಂಗಾರ ನಮ್ಮ ಅತ್ತಿ ನನಗೆ ಕೊಟ್ಟಿದ್ಲು. ನಾನು ನಿಮ್ಮ ಅವ್ಗೆ ಕೊಟ್ಟಿದ್ದೆ. ನಿಮ್ಮ ಅವ್ನ ಮೇಲಿನ ಸಿಟ್ಟಿಗೆ ಕಸ್ಕೊಂಡಿದ್ದೆ. ಅದನ್ನು ಕಸ್ಕೊಂಡು ನನ್ನ ತಕ ಇಟ್ಕೊಂಡಿನಿ. ನಾಳೆ ನಿನಗೆ ಕೊಡ್ತೀನಿ ನಾನು. ನಿನಗೆ ಆಮೇಲೆ ಕಿವ್ಯಾನ್ ಕಳೆದಿದ್ದು ಹೇಳೋದಿಲ್ಲ. ಇಲ್ಲ ಅಜ್ಜಿ, ಆದ್ರೆ ಯಾವಾಗಾರ ಕೇಳಿದ್ರೆ ಚಿಕ್ಕಮ್ಮ ಅಂತ. ಇವಾಗ ಬಂಗಾರದ ರೇಟರ 1,42,000 ಆಗೈತಿ. ನಾನಾರ ಕೊಡಿಸ್ಬೇಕು ಅಂದ್ಕೊಂಡೆ. ಇಲ್ಲಾಂದ್ರೆ ಒಂದು ಕೆಲಸ ಮಾಡು, ನಾಳೆ ಬೇಡ, ನಾಡಿದ್ದು ಹೋಗುಣು. ಅದನ್ನು ಕಿವ್ಯಾನ್ ತೊಗೊಂಡು ನಡಿ ಬಂಗಾರದ ಅಂಗಡಿಗೆ. ಇಂಥದ್ದು ಸಿಗುತ್ತಾನ ಅಂತ ಕೇಳೋಣ. ಅಜ್ಜಿ, ಅದು ಹಳೆಯ ಬಂಗಾರ. ಅದು ಮತ್ತು ಈಗ ಬೇರೆ ಏನೋ ಮಾಡಿಕೊಟ್ರೆ ಗೊತ್ತಾಗುತ್ತಲ್ಲ, ಅದು ನಿಜನ. ಬಟ್ ಅಷ್ಟು ನಮಗೆ ತೊಗೊಳಕ್ಕಾಗತ್ತಲ್ಲ. ಇಲ್ಲ ಅಂದರೂ ಈಗ 40,000-50,000 ರೂಪಾಯಿನೇ ಬೇಕು. ಕೆಲಸ ಮಾಡೋಣ ಅಜ್ಜಿ, ಕೊಂಡಿದ್ದು ತೊಗೊಳೋಣ ಅಂತದ ಸಿಗಬೇಕಲ್ಲ. ನನ್ನ ಅಕೌಂಟ್ನಾಗ ಎಷ್ಟೈತೆನ ನನ್ನ ಬ್ಯಾಂಕ್ನಾಗ. ನೀ ನಾಳೆ ನನ್ನ ಬ್ಯಾಂಕಿಗೆ ಕರ್ಕೊಂಡೋಗ. ಎಷ್ಟು 3 ವರ್ಷ ಆಯ್ತು ನಾನು ತಕ್ಕೊಂಡೇ ಇಲ್ಲ ರೊಕ್ಕ. ತಿಂಗಳ 2,000 ರೂಪಾಯಿ, ಇದೊಂದು 3,000 ರೂಪಾಯಿ ಅಂದರೆ ಎಷ್ಟಾಗೋದು? ಎಷ್ಟಾಗುತ್ತದೆ ಅವ್ರಿ? ಅಬ್ಬಾ ಅಜ್ಜಿ, ಭಾರಿ ಚಲೋ ಕೊಡಿಟ್ಟು 1,00,000 ಮೇಲೆ ಇಟ್ಟು. ಹೌದಾ? ಹಂಗಾರೆ ಬಡ್ಡಿ ಅದು ಆಗಿರ್ತೈತಿ? ಆಗಿರ್ತೈತಿ. ಸರಿ ಹಂಗಾರೆ ನಾಳೆಗೆ ಹೋಗೋಣ. ನಿಮ್ಮ ಅವ್ಗೆ ಹೇಳ್ಬೇಡ, ನೀ ಸಾಲಿಂತ ಬಾರ, ನಾನು ಅಲ್ಲೇ ರಂಗೋನ್ ಮನೆಗೆ ಕುಂತಿರ್ತೀನಿ. ಅಜ್ಜಿ. ಏನಿದೆ ಇಬ್ಬರು ಅಜ್ಜಿ ಮೊಮ್ಮಕ್ಕಳು ಗುಸು ಮಾತಾಡಕತ್ತಿರಲ್ಲ? ಏನಿಲ್ಲ, ನನಗೂ ಒಂದು ಬ್ಲೌಸ್ ಇಲ್ಲ, ತೊಗೊಂಡು ಬಾ ಅಂತ. ಕುಬುಸ ನೋಡಿ ಹಂಗೆ ಹಾಕ್ಕೊಂಡು ಅಡ್ಡಾಡಕತ್ತೀನಿ. ತಂಡ ರೈತಿ. ಕುಬುಸ ಯಾಕೆ ಬೇಕು? ಅವ್ರವ್ರು ಬಂದಿದ್ದು ಒಂದಿಷ್ಟು ಅರಿಬಿಗಳದ ಹೊರದು ಕೊಡ್ತೀನಿ ನಾಳೆ. ಹರ್ಕ ಹಾಕೊಂಡು ನಡಿರಲ್ಲ. ಏನಾತವ? ಏನಿಲ್ಲ ಮಗನ, ಇದು ನೋಡಿದ್ದು ಕುಬುಸ ಇಲ್ಲದಕ್ಕೆ ಇವತ್ತು ಹಂಗೆ ಉಟ್ಕೊಂಡಿನಿ. ಸೀರೆ ಥಂಡೆ ಒಂದು ಭಾಳ ಐತಪ್ಪ. ಒಂದಿಟ್ಟು ಕುಬುಸ ತೊಗೊಂಡು ಬರ್ತೀನಿ. ಸರಿ ಅವ್ವ, ಎಷ್ಟು ಮೀಟ್ರ್? ಜಂಪರ್ ಪೀಸ್ ಅಂತ ಕುಬುಸ ಅಂತ ಕೇಳಿದ್ರೆ ಅವ್ರು ಕೊಡ್ತಾರೆ. ಸರಿ, ನಾವು ಹಂಗೆ ಮಾಡ್ತೀನಿ. ಅಲ್ಲ, ನಿಂಗೂ ಸೀರೆ ಬೇಕಿದ್ರೆ ಹೇಳು. ಒಂದೇ ಸೀರೆ ಇದನ್ನು ಮಾಡಕತ್ತಿ, ಹೋಗಿದ ಹಾಕೊಳಕತ್ತೀರ, ಬೇರೆ ತರಲೇನ? ಬೇಡಪ್ಪ, ನಮಗೆಲ್ಲ ಗಂಡಸತ್ತರಿಗೆ ಬಿಳಿ ಸೀರೆನ ಕಲರ್ ಹಾಕೊಂಡು ನಾವರಿ ಏನು ಮಾಡೋಣ ಹೇಳಿ? ನಮ್ಮನ್ನ ಯಾರು ನೋಡಕ್ಕೆ ಬರ್ತಾರೆ? ನಾವು ಇಷ್ಟ ಸಾಕು. ಇದ ಒಂದು ಸೀರೆಯಾಗ ನಮಗೆಲ್ಲ ಆಸೆ. ನಾಳೆ ನನ್ನ ಮೊಮ್ಮಗಳು ಮದುವೆಯಾಗ ಇಲ್ಕಲ್ ಸೀರೆ ಹಾಕ್ಕೊಂತೀನಿ. 16 ಮಾಡಿದ್ದು. ಕೊಡಿಸ್ತೀನಿ ತಗೋ. 16 ಮಾಡಿ ಸೀರೆ ಕುಬ್ಸ ಹಾಕೊಂಡು ಅವತ್ತೊಂದಿನ ಮಸ್ತ್ ರೆಡಿ ಆಕಿ. ಅವಾಗ ಕೊಡಿಸ್ತೀನಿ ಬಿಡುವ. ನಡಿ ಗೌರಿ, ಹೋಗೋಣ. ಅವಾಗ ಯಾಕವ ಈಗ ನಾಳೆ ಇದ್ರಾಗ ಜಾತ್ರೆ ತಗೋ. ಜಾತ್ರೆಗೆ ನೋಡೋಣ ಬಿಡಪ್ಪ. ಯಾಕೆ ಸುಮ್ಮನೆ ಎಲ್ಲ ಬಾ ತೊಟ್ಟಿವದಾವು. ಇಲ್ಲಿ ಬಿಡು, ಅವಾಗ ನೋಡಿದ್ರ ನೋಡ್ರಿ ಹೊತ್ತಾಗತ್ತೆ ಮತ್ತೆ ಬರುತ್ತಲೆ. ಎಲ್ಲಿದಾರ ಕಾವ್ಯ, ಅಂಜಲಿ, ಮಂಜುಳಾ? ಮಂಜುಳಾ ಇಬ್ಬರನ್ನು ಅರ್ಬಿ ಹಾಕಿ ಹೊರಗೆ ಬಿಟ್ಟಿನಿ, ಬರ ಅಂತ ಹೇಳಿ. ನಡ್ರಿ ಹಂಗಾರೆ ಹೋಗೋಣ. ಯಾಕೆ ಸುಮ್ಮನೆ ನಿಂತಿರಿ? ಸರಿಯಪ್ಪ ನಡಿ. ಅವ ನೀನು ಬರ್ತೀನಿ. ಒಲ್ ಬಿಡಪ್ಪ, ಅಷ್ಟು ದೂರ ಎಲ್ಲಿ ನಡ್ಕೊಂತ ಹೋಗೋಕ್ಕಾಗತ್ತೆ ನನಗೆ. ಹೋಗಿ ಬರ್ರಿ. ಅವ್ರಿಗೆ ನೋಡಿ ಏನೇನು ಬೇಕು ಎಲ್ಲ ಕೊಡಿಸೋ. ಅವ್ರಿಗೆ ಹೆಣ್ಮಕ್ಳು ಹೇಳ್ಕೊಳಕ್ಕಾಗಲ್ಲ. ಹೇಳ್ಕೊಳಕ್ಕಾಗದೇ ಇರೋದನ್ನು ಒಂದಿಟ್ಟು ಇರ್ತಾವೆ. ಅವನ್ನ ಅವ್ರ ಅಂಗಡಿಯಾರಿಗೆ ಹೇಳು, ಕೊಡ್ಸಕ್ಕೆ ಹೇಳು ಎಲ್ಲ. ಸರಿನವ, ಅವ್ರು ಚಿಕ್ಕಮ್ಮ ಬರ್ತಾಳ, ಆಕಿ ಗೊತ್ತಿರ್ತಾವ. ಕೊಡ್ಸಕ್ಕೆ ಏನೇನು ಬೇಕೆಲ್ಲ ಕೊಡಿಸ್ತೀನ. ಮುದಕ್ಕೆ ಒಂದೊಂದು ಮಾಡ್ತಾವ ನಂಗೆ. ಬಾಯಿ ಮುಚ್ಕೊಂಡು ಬಿದ್ದಿರೋ ಒಂದಿಟ್ಟು ಮನೆಯಾಗ. ಹಾಗೆ ಬಂದೆ, ನನಗೆ ಒಂದು ಕೈ ತೊಗೊತೀನಿ. ಏನು ಮಾಡ್ಕೊಳಕ್ಕಾಗಲ್ಲ ನಿನ್ನಿಂದ. ಏನಕ್ಕೆ ಕಿಸಕ್ಕಾಗಲ್ಲ. ಭಾಳ ದಿನ ನಾ ಕೀಟ್ ಹೊಡಿತಿ. ಅದು ಬಿಟ್ಟರೆ ಏನು ಮಾಡ್ತೀನಿ ನೀನು? ನನ್ನನ್ನು ಕೆಣಕಬೇಡ ನೀನು. ಕೆಣಕೋರು ಬಂದ ಬರ್ತಾರ, ಆಗ ನಿನ್ನ ಕತ್ತಿ ಹೆಂಗಿರ್ತೈತೆ ನೋಡು. ಏ ಆಶಾ, ಬಾರೇ ಎಪ್ಪತ್ತದ. ಬಂದೇನ್ರಿ. ನಾಳೆ ಸಂಕ್ರಾಂತಿ. ಎಳ್ಳದು ಕುಟ್ಟಬೇಕು. ಎಳ್ಳದು ಸ್ನಾನ ಮಾಡ್ಸಕ್ಕೆ ಮೊದಲ ತುಟ್ಟಿದಾವಂತೆ. ಇದೆಲ್ಲ ದರಿದ್ರದಳು ಮಾಡಂಗೇ ಇಲ್ಲ. ಅಟ್ಲೀಸ್ಟ್ ಒಂದು 4 ಕಾಳಾರ ಬರೋಂಗೆ ಕುಟ್ಟಿಡ್ತೀನಿ. ನಾಳೆ ಹಚ್ಕೋಬೇಕು ಅವನ್ನೆಲ್ಲ, ಅಂದ್ರೆ ಮೈ ಒಣಗಲ್ಲ. ನಮ್ಮ ಕಾಲಿಂದ ಇವೆಲ್ಲ ನಡ್ಕೊತ ಬಂದೀವಿ. ನಾಳೆ ನಾವು ಮಾಡಿದ್ರತ್ತು. ಈಕೆ ಅಂತೂ ಮಾಡಂಗಿಲ್ಲ. ಹೊರಬಡಿಸ್ಕೊಂಡು ಹೋಗ್ಕೊಳಟ್ಟ ಏನು ಕೆಲಸಕ್ಕೆ ಹೋಗ್ತೀನಂತೆ ಹೋಗ್ಬಿಡ್ತಾ. ಎಲ್ಲಿಟ್ಟ ಅಣ್ಣ ಹೇಳು? ಇಲ್ಲ ಇಟ್ಟಂಗಿತ್ತು. ಈಕಿನ ಕೇಳಿದ್ರೆ ಯಾಕ್ರಿ ಎತ್ತಾರ, ಎದಕ್ಕೆ ಬೇಕವು, ಅದಕ್ಕೆ ಬೇಕಣ್ಣ ಅಂತ ಕೇಳ್ತಾ. ಎಲ್ಲದಾವು? ಇಲ್ಲಪ್ಪ. ಎಲ್ಲಿಟ್ಟ ಅಣ್ಣ? ಇಲ್ಲಾಂದ್ರೆ ಗೌರಿ ಬಂದ ತಕ್ಷಣ ಕೇಳಿದ್ರತ್ತು. ನಾವೆಲ್ಲ ಸಂಕ್ರಮಣ ಅಂದ್ರೆ ಸಜ್ಜಿ ರೊಟ್ಟಿ ಬಡಿಯಾಕೆ ಕುಂತ್ವಿ ಅಂದ್ರೆ ರಾತ್ರಿ ಆಗುತ್ತಾನ ಬಡಿದು ಮಾಡ್ತಿದ್ವಿ. ಈಗ ನಾವು ಏನಿಲ್ಲ, ಬಡ ಹೋಗ್ಕೊಂಡು ಮೆಷಿನ್ದಾಗ ಹಾಕಿಸ್ಕೊಂತ ಬರ್ತಾವೆ. ಇಲ್ಲಾಂದ್ರೆ ಮನೆ ಬಿಡ್ತಕ್ಕ ಒಂದು 4 ಮಾಡ್ತಾವೆ. ಏನೇನ ನಾ ಮಾಡಿದಂಗೆ ಹಬ್ಬಗಳು ಈಗ ಹಂಗೆ ಇಲ್ಲ ನೋಡಿ. ಅವಾಗೆಲ್ಲ ಫೋನ್ ಇದ್ದಿದ್ದಿಲ್ಲ, ಟಿ ವಿ ಇದ್ದಿದ್ದಿಲ್ಲ. ಈಗೆಲ್ಲರೂ ಟಿ ವಿ ಫೋನು ಅಂತೇಳಿ ಬರೀ ಟಿ ವಿ ಮುಂದೆ ಕುಂದಿರ್ತಾವೆ. ಒಂದಿಟ್ಟ ಕುಂದಿರ್ತೀನಿ, ನಡ ನೋವಾಗತ್ತೆ. ಆದರೆ ನೀ ಹಿಂಗೆ ಅಂತೀರಿ. ನಮ್ಮ ರಂಗವ್ವ ಎಷ್ಟು ಶಾಣೆ ಇದ್ಲು ಗೊತ್ತನ. ಎಲ್ಲ ಹಬ್ಬಗಳನ್ನು ಅಷ್ಟು ನೀಟ್ ಕಟ್ಟಾಗಿ ಚಾಚು ತಪ್ಪ ಮಾಡ್ತಿದ್ಲು. ನನಗಾಗಲಿ, ನನ್ನ ಗಂಡಗಾಗಲಿ ದೇವ್ರಿಗಾಗಲಿ ಫಸ್ಟ್ ಎಣ್ಣೆ ಹಾಕಿ ಎರೋದು ಮುಂದಿನ ಕಾರ್ಯಕ್ರಮ ಮಾಡ್ತಿದ್ಲಕ್ಕಿ. ಎಳ್ಳೆಣ್ಣೆ ಹಾಕಿ ಎರೋದು. ಮಗಳ ಮೇಲೆ ಅಂತೂ ಬಾಜಿವಿದ್ಲು. ದೇವ್ರು ಹಂಗೆ ಇದ್ದಾಗ ಅವ್ರ ಬೆಲೆ ಗೊತ್ತಾಗಲ್ಲ, ಹೋದ್ಮೇಲೆ ಗೊತ್ತಾಗೋದು. ಹಂಗೆ ಹಬ್ಬಗಳು ಬಂದು ಅಂದ್ರೆ ಒಂದು 4-5 ಥರ ಅದ. ನೀವು ನನ್ನ ಮಗ ದುಡಿತಿದ್ದಿಲ್ಲ ನಿಜ ಹೇಳ್ಬೇಕಂದ್ರೆ. ಕುಡಿದು ದುಡಿತಿದ್ದ. ಯಾಕಂದ್ರೆ ಬರೀ ಏನು ಹಂಗೆ ಅದಾವಲ್ಲ ಚಟಾದಿಗಳು. ಇಕ್ಕಿದಲ್ಲ ಈಕಿನ ಎಲ್ಲ ಮಚ್ಚಿದ್ದು. ಇಲ್ಲ ಸಲ ದಾಪಾದ ಹೊರಿಸಿ ಕುಡಿಯೋದು ಕಲ್ತ್ಬಿಟ್ಟ.
ಈಗೆಲ್ಲ ಹೆಂಡತಿ ಸತ್ ಮೇಲೆ ಬುದ್ಧಿ ಬರ್ತೈತೆ ಅಂತಾರಲ್ಲ, ಹಂಗೂ ಬುದ್ಧಿ ಬಂತು ನನಗೂ ಬುದ್ಧಿ ಬಂತು. ಈಗ ಆರಾಮದೀವಿ, ಏನು ಮಾಡೋದು ಹಂಗೆ ನೋಡು. ಇದ್ದಾಗ ಅದಕ್ಕೆ ಎಲ್ಲರಿಗೂ ಏನು ಹೇಳ್ತೀನಪ್ಪ ನಾ ಅಂದ್ರೆ, ಇದ್ದಾಗ ಕಾಯ್ಕೊರಿ. ತಪ್ಪುಗಳು ಕಾಣ್ತಿರ್ತಾವೆ, ಕಾಣಲ್ಲ ಅಂತ ನಾ ಹೇಳಲ್ಲ. ತಪ್ಪುಗಳು ಬಂದಾಗ ಸಹಿಸ್ಕೊಂಡು ಹೋಗ್ರಿ. ಹೋದ್ಮೇಲೆ ಯಾವುದೂ ಸಿಗಂಗಿಲ್ಲ. ನಾನು ಈಗ ಅನುಭವಿಸಕತ್ತೀನಿ ನೋಡಿ. ನನ್ನ ಸಸಿ ಹೋದ್ಮೇಲೆ ನನಗೆ ಜೀವ ಜಲ್ಲನಾಗತೈತಿ. ಇದು ನೋಡಿ ದರಿದ್ರದ ಬಂದು ಕುಂತೈತಿ. ನೀವು ಹಂಗೆ ಅಷ್ಟೆ. ಯಾರ ವ್ಯಕ್ತಿ ಆಗಲಿ ವಸ್ತು ಆಗಲಿ ಕಳ್ಕೊಳ್ಳೋತನ ಬಿಡಕ್ಕೆ ಹೋಗ್ಬೇಡ್ರಿ. ಗಟ್ಟಿಯಾಗಿ ಹಿಡ್ಕೊರಿ. ನಿಮ್ಮ ಕೈ ಮೀರಿದಾಗ ಬಿಟ್ಬಿಡ್ರಿ.